ಫೈನಲಿ ಆಗಿರೋದೇನು? ಯುದ್ಧ ಕಾಂಡದಲ್ಲಿ ಈಗ ಆಗಿರೋದು ಬಹು ದೊಡ್ಡದಾದಂತಹ ಯುದ್ಧದಲ್ಲಿ ಸಂಧಾನ. ಅದು ಸುಮಲತಾ ಹಾಗೂ ಕುಮಾರಸ್ವಾಮಿಯವರ ನಡುವೆ. ಈ ಸಂಧಾನ ಯಶಸ್ವಿಯಾಗತ್ತಾ ಇಲ್ವಾ ಗೊತ್ತಿಲ್ಲ. ಈಗ ರೋಚಕವಾಗಿರುವಂತಹ ತಿರುವು ಮಾತ್ರ ಮಂಡ್ಯ ರಾಜಕೀಯಕ್ಕೆ ಸಿಗ್ತಾ ಇದೆ. ಮುನಿಸು ಮರೆತು ಸುಮಲತಾ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಇದರ ಹಿಂಟ್ ನಿನ್ನೆನೆ ಸಿಗ್ತಾ ಇತ್ತು. ಜೆಪಿ ನಗರ ನಿವಾಸದಲ್ಲಿ ಮುಖಾಮುಖಿಯಾಗಿದ್ದಾರೆ. ಕುಮಾರಸ್ವಾಮಿಗೆ ಹೂಗುಚ್ಛವನ್ನ ನೀಡಿ ಸುಮಲತಾ ಅವರು ಸ್ವಾಗತಿಸಿದ್ದಾರೆ. ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲಿ ತೀರ್ಮಾನ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಬೆಂಬಲ ನೀಡುವಂತೆ ಕುಮಾರಸ್ವಾಮಿ ಅವರು ಕೇಳಿಕೊಂಡಿದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಈಗ. ಸೊ ಹಾಗಾಗಿ ಮಂಡ್ಯ ರಾಜಕೀಯಕ್ಕೆ ರೋಚಕವಾಗಿರುವಂತಹ ತಿರುವು ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, ಅಲ್ಲಿ ಹೂಗುಚ್ಛವನ್ನ ನೀಡಿ ಅವರನ್ನ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ, ಕೇಳಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಈಗ ಎಲ್ಲವನ್ನ ಮರೆತು ಮುಂದಾಗಿದ್ದಾರೆ ಮಾತುಕತೆಗೆ. ನಿನ್ನೆ ಇದರ ಸುಳಿವು ಸಿಗ್ತಾ ಇತ್ತು. ಕಾರಣ ಸುಮಲತಾ ಅವರು ನಿನ್ನೆ ಏಪ್ರಿಲ್ 3ಕ್ಕೆ ನಾನು ಡಿಸಿಷನ್ ಅನ್ನ ಮಂಡ್ಯದಲ್ಲೇ ಹೇಳ್ತೀನಿ ಅಂತಂದಾಗ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿ JDSನಿಂದ ಯಾರೂ ಕೂಡ ಹೋಗಿ ಅವ್ರನ್ನ ಕನ್ಸರ್ನ್ ಮಾಡಿಲ್ವಲ್ಲ, ಅದಕ್ಕೆ ಸಮಯಾವಕಾಶವನ್ನು ಸುಮಲತಾ ಅವರು ನೀಡ್ತಾ ಇರಬಹುದು, ಬರಲಿ ಅಂತ ಕಾಯ್ತಾ ಇರಬಹುದು ಅಂತ ಅನ್ಕೊಳ್ತಾ ಇದ್ವಿ. ಸೊ ಫೈನಲಿ ಇವತ್ತು ಭಾನುವಾರ ಕುಮಾರಸ್ವಾಮಿ ಅವರು ಸ್ವತಃ ಸುಮಲತಾ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಹೋಗಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅವ್ರನ್ನ ಅತ್ಯಂತ ಸಂತಸದಿಂದಲೇ ಸ್ವಾಗತಿಸಿದ್ದಾರೆ ಸುಮಲತಾ ಅವರು. ಗೇಟ್ ಬಳಿನೇ ಅಭಿಷೇಕ್ ಅವರು ಹೋಗಿದ್ರು. ಅಭಿಷೇಕ್ ಹೋಗಿ ಅವ್ರನ್ನ ಸ್ವಾಗತವನ್ನು ಮಾಡಿಕೊಂಡು ಒಳಗಡೆಗೆ ಕರ್ಕೊಂಡು ಹೋದರು. ಇದು ಬಹುದೊಡ್ಡದಾಗಿ ಈಗ ಅಲ್ಲಿ ರಾಕ್ ಲೈನ್ ವೆಂಕಟೇಶ್ ಅವ್ರನ್ನ ಕೂಡ ನೋಡ್ತಾ ಇದ್ದೀರಾ. ಬಹುದೊಡ್ಡದಾಗಿ ಈಗ ಮಂಡ್ಯ ರಾಜಕೀಯದಲ್ಲಿ ಈಗ ಸಂಚಲನವನ್ನು ಇದು ಸೃಷ್ಟಿಯನ್ನು ಮಾಡಿರೋದು. ನನ್ನ ಸಹೋದ್ಯೋಗಿ ಈಗ ಮಸೂದ್ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ವಿಜಯೇಂದ್ರ ಅವರು ಹೋಗಿ ಭೇಟಿ ಆಗ್ತಾರೆ, ಆಹ್ವಾನವನ್ನು BJPಗೆ ಬನ್ನಿ ಅಂತ ಕೇಳ್ಕೊಳ್ತಾರೆ, ಮೈತ್ರಿಗೆ ಬೆಂಬಲ ಕೊಡಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ರು. ಆದರೆ ಅಖಾಡಕ್ಕೆ ಇಳಿದಿರುವಂಥ JDS ಪಕ್ಷದಲ್ಲಿರುವಂಥವ್ರು ಯಾರೂ ಮಾತ್ರ ಸುಮಲತಾ ಅವರ ವಿಚಾರದಲ್ಲಿ ತುಟಿಪಿಟಕ್ಕೆ ಅಂದಿರಲಿಲ್ಲ. ನಮ್ಮ ಅಕ್ಕ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು, ನನ್ನ ತಾಯಿ ಸಮಾನ ಅಂತ ಹೇಳಿ ನಿಖಿಲ್ ಅವರು ಹೇಳಿದ್ರು. ಬಟ್ ಹೋಗಿ ಭೇಟಿಯಾಗುವಂತ ಕೆಲಸ ಮಾಡಿರಲಿಲ್ಲ. ಇದು ಮುಹೂರ್ತ ಫಿಕ್ಸ್ ಆದ ನಂತರ ಹೋಗಿದ್ದ ಅಂತ ಅರುಣ್, ಅದೇ ಹೇಳ್ತಾರಲ್ಲ, ರಾಜಕೀಯ ಅನಿವಾರ್ಯತೆಗಳು ಯಾರಿಗೆ ಯಾವ ರೀತಿ ಉದ್ಭವಿಸುತ್ತವೆ ಅನ್ನುವಂಥದ್ದು, ಜೊತೆಗೆ ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದು. ಕಳೆದ 5 ವರ್ಷಗಳಿಂದಲೂ ಕೂಡ ಎರಡೂ ಕಡೆಯಿಂದಲೂ ಕೂಡ ಸಾಕಷ್ಟು ಮಾತಿನ ಚಕಮಕಿಗಳು ನಡೆದು ಹೋಗಿದ್ದಾವೆ, ಸಾಕಷ್ಟು ರಾಜಕೀಯ ಸಂಘರ್ಷಗಳು ಕೂಡ ನಡೆದು ಹೋಗಿದೆ. ಆದರೆ ಈಗ ರಾಜಕೀಯ ಸನ್ನಿವೇಶ ಬದಲಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲ ಅಗತ್ಯವಾಗಿ ಬೇಕು. ಮಂಡ್ಯ ಭಾಗದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಪ್ರಭಾವವನ್ನೇ ಅಂಬರೀಷ್ ಅವರ ಮೂಲಕ ಸುಮಲತಾ ಅವರು ಕೂಡ ಬೆಳೆಸ್ಕೊಂಡಿರುವಂಥದ್ದು, ಒಂದು ರೀತಿಯ ರಾಜಕೀಯ ಶಕ್ತಿ ಅವ್ರಿಗೂ ಕೂಡ ಇದೆ. ಆ ಹಿನ್ನೆಲೆಯಲ್ಲೇ ಸುಮಲತಾ ಅವರ ಬೆಂಬಲವನ್ನು ಕೋರೋದಕ್ಕೆ ಅವರು ಇವತ್ತು ಭೇಟಿ ಮಾಡಿದ್ದಾರೆ. ಇನ್ನೇನು ಹತ್ತತ್ರ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಿಂದಲೂ ಕೂಡ ಮಾತುಕತೆ ನಡೀತಾ ಇದೆ. ಮಂಡ್ಯ ಭಾಗದಲ್ಲಿ ತಮಗೆ ಬೆಂಬಲ ಕೊಡಿ ಅನ್ನುವಂತಹದ್ದನ್ನ ಆ ಮನವಿಯನ್ನ ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮೈತ್ರಿ ನಾಯಕರು ಕೂಡ ಈಗಾಗಲೇ ವಿಜೇಂದ್ರ ಅವರು ಕೂಡ ಬಂದು ಹೋದ್ರು. ಆ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಈಗ ಏಪ್ರಿಲ್ 3ನೇ ತಾರೀಕು ಅವರು ತೀರ್ಮಾನ ಪ್ರಕಟ ಮಾಡ್ತಾರೆ. ತೀರ್ಮಾನ ಪ್ರಕಟ ಮಾಡೋಕೆ ಮುಂಚೆನೆ ಮೈತ್ರಿ ನಾಯಕರು ಬಂದು ಬೆಂಬಲವನ್ನ ಕೋರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ವಿಶ್ವಾಸ ಏನಂದ್ರೆ BJPಗೆ ಬೆಂಬಲ ಕೊಟ್ಟಿದ್ದಾರೆ ಸುಮಲತಾ ಅವರು, ಹಾಗಾಗಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ, ನನಗೂ ಕೂಡ ಬೆಂಬಲ ಕೊಡ್ತಾರೆ, ನನ್ನ ಪರಂದು ಕೂಡ ಪ್ರಚಾರ ಮಾಡ್ತಾರೆ ಮಂಡ್ಯ ಭಾಗದಲ್ಲಿ ಅನ್ನುವಂಥ ಒಂದು ವಿಶ್ವಾಸ. ಆ ವಿಶ್ವಾಸದ ಭಾಗವಾಗಿ ಬಂದು ಭೇಟಿ ಮಾಡಿದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ಆದರೆ ಸುಮಲತಾ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಇಲ್ಲಿ ಕುತೂಹಲವಾಗಿ ಇರುವಂಥದ್ದು. ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಕುತೂಹಲ ಮೂಡಿಸಿರುವಂಥ ಈ ಭೇಟಿ ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಏನು, ಜೊತೆಗೆ ಈಗ ಕುಮಾರಸ್ವಾಮಿ ಅವರಿಗೆ ಅವ್ರು ಏನು ಭರವಸೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನೂ ಕೂಡ ಮಾತುಕತೆ ಜಾರಿಯಲ್ಲಿದೆ. ಮಾತುಕತೆ ಮುಗಿದ ನಂತರ ಕುಮಾರಸ್ವಾಮಿ ಅವರು ಬಂದು ಮೀಡಿಯಾದವ್ರನ್ನ ಅಡ್ರೆಸ್ ಮಾಡ್ತಾರೆ. ಆ ಮಾತುಕತೆಯಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಹೇಳುತ್ತಾರೆ. ಆದರೆ ಕುಮಾರಸ್ವಾಮಿ ಅವರ ಜೊತೆ ಏನು ಮಾತುಕತೆ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬಹಿರಂಗ ಪಡಿಸ್ತಾರ ಕುಮಾರಸ್ವಾಮಿ ಅವರು ಅನ್ನೋಂಥದ್ದು ಕಾದು ನೋಡಬೇಕು. ಇನ್ನು ಏಪ್ರಿಲ್ 3ನೇ ತಾರೀಕು ಏನು ನಿರ್ಣಯ, ಆ ನಿರ್ಣಯದ ಒಂದು ಸುಳಿವನ್ನು ಕುಮಾರಸ್ವಾಮಿ ಅವ್ರಿಗೆ ಈಗಲೇ ಕೊಡ್ತಾರ ಸುಮಲತಾ ಅವರು ಅನ್ನುವಂಥದ್ದು ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ಇವರಿಬ್ಬರು ಕೂಡ ಭೇಟಿ ಮಾಡ್ತಾರೆ, ಮುಖಾಮುಖಿ ಭೇಟಿ ಮಾಡ್ತಾರೆ ಅಂತ ಮಂಡ್ಯ ಭಾಗದ ಜನ ಅಂತೂ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಆದರೆ ಆ ಒಂದು ಸಂದರ್ಭ ಕೂಡ ಇವತ್ತು ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ದೊಡ್ಡದಾದಂಥ ಒಂದು ಕುತೂಹಲ ರಾಜಕೀಯವಾಗಿ ಮನೆ ಮಾಡಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್. ಇನ್ನೊಂದಿಷ್ಟು ನಿಮ್ಮಂದ್ರೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಈಗ ಮಂಡ್ಯ BJP ಟಿಕೆಟ್ ಆಕಾಂಕ್ಷಿ ಸುಮಲತಾ ಅವರೇನೋ ಆಗಿದ್ರು, ಬಟ್ ಅಲ್ಲಿ ಟಿಕೆಟ್ ಸಿಗೋದಿಲ್ಲ ಅಂತ ನಂತರ ಹಲವು ಸಭೆಗಳನ್ನು ಮಾಡಿದ್ರು. ಮಂಡ್ಯದಲ್ಲೂ ಸಭೆ ಮಾಡಿದ್ರು, ಬೆಂಗಳೂರಿನಲ್ಲೂ ಸಭೆ ಮಾಡಿದ್ರು, ಎಲ್ಲವೂ ಕೂಡ ಆಗೋಗಿದೆ. ನನ್ನ ನಿರ್ಧಾರವನ್ನು ನಾನು ಮಂಡ್ಯದಲ್ಲೇ ಏಪ್ರಿಲ್ 3ನೇ ತಾರೀಕಿಗೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ರು. ಅದು ಒಂದು ರೀತಿಯಲ್ಲಿ ಕಾಲಾವಕಾಶವನ್ನು JDSಗೆ ಕೊಟ್ಟಂಗಿತ್ತು.
ನೀವು ಮುಖತವಾಗಿ ಭೇಟಿಯಾಗಿ ಏನು ಮಾತನಾಡಿಲ್ಲ, ಕೇಳ್ಕೊಂಡಿಲ್ಲ. ಹಾಗಿದ್ದಾಗ ನನ್ನ ಸಪೋರ್ಟ್ ಹೇಗೆ ಮಾಡಲಿ ಅನ್ನೋ ರೀತಿಯಲ್ಲಿ ಇದ್ದಂಗಿತ್ತು ಅದು.